Assalamualaikum. Hello YouTube families. ഇന്നത്തെ ഞങ്ങളുടെ സ്പെഷ്യൽ ഐറ്റം എന്തിനാണ് നോക്കൊരു ആക്ച്വലി ഞങ്ങൾ എൻ്റെ ദാലാക്കിന്ന അതിലേക്ക് ನಾನು ಚಿಕನ್ എന്തൊക്കെ സൈഡ് ഡിഷായിട്ട് സെർവ് ആക്കാണ്ട് ಸೊ ಎಪ್ಪೋಲುം ಕಬಾಬ್ ಹಾಕೋದು ಬೋರಿಂಗ್ ಐತಿಕ್ಕರು ಸೊ ನಾ ಕಬಾಬ್ದೆಲ್ಲ ಡಿಫ್ರೆಂಟ್ ಗ್ರೇವಿ ಟೈಪ್ಲ ಹಾಕ್ರೆ ನೋಕ್ರು ಅದಕ್ಕೆ ಅಂದ್ರೆಲ್ಲ ಇಂಗ್ರೀಡಿಯೆಂಟ್ಸ್ ಬೇನುಚಂತು ನಾನು ಚಿಕನ್ ಇಡ್ತಾರೆ ಚಿಕನ್ ಚಂದ ವಾಶ್ ಹಾಕಿಟ್ಟು ಕ್ಲೀನ್ ಹಾಕಿತ್ತಲ್ಲ ನಾನು ഒരു 1/2 to 45 kg ಹತ್ರ ಚಿಕನ್ ನಾನು ಇದಕ್ಕೆ ಎಡ್ತಾರೆ അതിൽ പിന്നെ ನಾನು ಎಲ್ಲ ಬೇಸಿಕ್ ಮಸಾಲ ಇಂಗ್ರೀಡಿಯೆಂಟ್ಸ್ ಲೈಕ್ ಮ್ಯಾಗಿ ಮಸಾಲ ಚಿಲ್ಲಿ ಫ್ಲೇಕ್ಸ್ ರೆಡ್ ಚಿಲ್ಲಿ ಗರಂ ಮಸಾಲ അതിൽ പിന്നെ ഒറ്റയിൽ കബാബ് പൗഡർ എടുത്തിട്ട് പിന്നെ ജിഞ്ചർ ഗാർലിക്കും പിന്നെ ഗ്രീൻ ചില്ലി ക്രഷ്ഡ് ആക്കിയിട്ട് വെച്ചിടാം ನೆಕ್ಸ್ಟ್ ನಾನು ಇದಕ್ಕೆ ಟೇಸ್ಟಿಗೆ ಬೇನೆ ಥರ ಸಾಲ್ಟ್ ಇರ್ತೀರ പിന്നെ ഒരു ತೆಲ್ಲು 10 ಕೊಟ್ಟೆ പിന്നെ ಕರಿ ಲೀವ್ಸ್ ರೆಡ್ ಚಿಲ್ಲಿ ಅದ್ರ ಪೀಸ್ ಹಾಕಿರ ಅದ್ರ പിന്നെ ഒരു ಬಿಗ್ ಸೈಜ್ಡ್ ಆನಿಯನ್ ಹಾಕಿರ್ತೀರ ಇത്ര ಇಂಗ್ರೀಡಿಯೆಂಟ್ಸ್ ಬೇನು ಇದು മെയിൻ ಇಂಗ್ರೀಡಿಯೆಂಟ್ಸ್ ಐತಿಕ್ಕಿರ പിന്നെ കുറേ ಇಂಗ್ರೀಡಿಯೆಂಟ್ಸ್ ನಾನು ಆ್ಯಡ್ ಹಾಕುമ്പോൾ ಅದರ ಡೀಟೇಲ್ ನಾನು ಚೊಲ್ಡೆ ಈ ರೆಸಿಪಿ ತೆಲ್ ಡಿಫ್ರೆಂಟ್ ಐತಿಕ್ಕಿರ ಲೈಕ್ ಕಬಾಬ್ಲೆ ತೆಲ್ ಚೇಂಜ್ ಇಪ್ಪ ನಾ ಇದ್ರು ರೆಸಿಪಿ ಸ್ಟಾರ್ಟ್ ಹಾಕ್ರೆ ಇದಕ್ಕೆ ಬೌಲ್ಗೆ ನಾನಿಪ್ಪ ಎಲ್ಲ ಚಿಕನ್ ವಾಶ್ ಹಾಕಿದ್ದು ನಾನು ಇದಕ್ಕೆ ಆ್ಯಡ್ ಹಾಕ್ಡೆ ಇದಕ್ಕೆ ನಾನಿಪ್ಪ ಚಿಕನ್ ಆ್ಯಡ್ ಹಾಕಿ ಅಲ್ಪಿನೆಲ್ಲ ಚಿಕನ್ ಇದಕ್ಕೆ ಆ್ಯಡ್ ಹಾಕಿ ಅಲ್ಪಿನ ಇದಕ್ಕೆ ನಾನು ಬೇಸಿಕ್ ಮಸಾಲಾಸ್ ಆ್ಯಡ್ ಹಾಕಿದ್ರೆ ಚಿನ್ನ ಎಲ್ಲ ಟೈಪ್ ಮಸಾಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಬಾಬ್ ಪೌಡರ್ ರೆಡ್ ಚಿಲ್ಲಿ ಪೌಡರು പിന്നെ ಟರ್ಮರಿಕ್ ಪೌಡರ್ പിന്നെ ಟೇಸ್ಟಿಗೆ ಬೇನೆ ಥರ ಸಾಲ್ಟ್ ಈ ಥರ ಮಾತ್ರ ನಾ ಇದಕ್ಕೆ ಆ್ಯಡ್ ಹಾಕ್ರೆ ಇದು ಆ್ಯಡ್ ಹಾಕಿಟ್ಟು ನಾನು ನಲ್ಲೇ ಮಿಕ್ಸ್ ಹಾಕ್ರೆ ತೆಲ್ ವಿನೆಗರು ಆ್ಯಡ್ ಹಾಕ್ರೆ ನಾ ಇದಕ್ಕೆ ಲಿಂಬೆಮ್ ಆ್ಯಡ್ ಹಾಕಿ ಹೆಂಗು ಅವು ನಾ ಇದಕ್ಕೆ ವಿನೆಗರ್ ಆ್ಯಡ್ ಹಾಕ್ರೆ ಇದು ನಿಂಗಲ್ ಇಷ್ಟ ಇಟ್ಟಿಕ್ರೆ ಏದು ಬೇನೆ ಆ್ಯಡ್ ಹಾಕ ಇದ್ರೆ ನಾನು ನಲ್ಲೇ ಮಿಕ್ಸ್ ಹಾಕಿ ಎಡ್ಕ್ರೆ ಈ ಥರ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಹಾಕಿತ್ತು ನಲ್ಲೇ ಮಿಕ್ಸ್ ಹಾಕಿತ್ತು ಸೈಡ್ಗೆ ഒരു 1/2 hour ಮೆರಿನೇಟ್ ಹಾಕೋಬೇಕ್ರೆ ಮೆರಿನೇಟ್ ಹಾಕಿ ಅಲ್ಪಿನ ನಾನು ഒരു ಪ್ಯಾನ್ ಇರ್ತಿತ್ತು ಅದಕ್ಕೆ ಎತ್ತರ ಆಯಿಲ್ ಬೇನೋ ಆ ಥರ ಆಯಿಲ್ ಆ್ಯಡ್ ಹಾಕಿತ್ತು ನಾ ಇದ್ರು ಫ್ರೈ ಹಾಕ್ರೆ ನಾನು ಚೊಮ್ಮ ಆಯಿಲ್ ಆ್ಯಡ್ ಹಾಕಿಲ್ಲ ನಾನು ಎಲ್ಲ ಚಿಕನ್ ಇದೇ ಬಲ ಫ್ರೈ ಹಾಕಿಟ್ಟು എടുത്ത് സൈഡ് ഉപയോഗിക്കിട ಎಲ್ಲ ಚಿಕನ್ ಫ್ರೈ ಹಾಕಿಟ್ಟು ಆಲ್ಪಿನ ನೊಕ್ಕರು ಇದೇ ಆಯಿಲ್ ನಿಂಗೆ ಈ ಆಯಿಲ್ ಚೊಮ್ಮ ಇನ್ನೊಂದು ಟೈಮ್ಗೆ ನಿಂಗೆ ಇರ್ತು ಸೈಡ್ಲು ಬೇಕಾ ഒരു 1/2 കിലോ ಹತ್ರ ಇರ್ತದೆ ನಿಂಗೆ ಸೈಡ್ಲು ಬೇಕಾ ಇല്ലെങ്കിൽ ನಿಂಗೆ ಸಫಿಷಿಯೆಂಟ್ ಟೈಮ್ದು ಆಯಿಲ್ ಅದೇ ನಿಂಗೆ ಕರಿ ಲೀವ್ಸು പിന്നെ ರೆಡ್ ಚಿಲ್ಲಿ ಪೀಸ್ ರೆಡ್ ಚಿಲ್ಲಿ ಆ್ಯಡ್ ಹಾಕಿಟ್ಟು ഇങ്ങനെ ഒരു ರೋಸ್ಟ್ ಮಾಡಿ ಹಾಕೋರು ತೆಲ ಪರಿ ಫ್ರೈ ಹಾಕೋರು ಅದೇ ಇದಕ್ಕೆ ನಾನು ഒരു 10 ಕೊಟ್ಟೆ ಇದ್ರೆ 10 ಕೊಟ್ಟೆ ಹತ್ತಿರ ನಾ ಇದ್ರೆ 10 8 അങ്ങനെ
പൊട്ടനായിട്ടിട്ട് അതിലും ഒടുത്തതിൽ ഫ്രൈ ആക്കുക. പിന്നെ ക്രഷ്ഡ് ആക്കി ജിഞ്ചർ ഗാർലിക് ಗ್ರೀನ್ ಚಿಲ್ಲಿ ಕ್ರಶ್ ಹಾಕಿಟ್ಟು ಬೆಚ್ಚಿನ ఇప్పుడు ನಾ ವೀಡಿಯೋಲಿ ಕಾಟಿನ ಅದರ ನಾ ಇದಕ್ಕೆ ಆ್ಯಡ್ ಹಾಕಿಟ್ಟು ತೆಲಿ ರೋಸ್ಟ್ ಹಾಕ್ರ. ಅದಾದ പിന്നെ അതെല്ലാം പച്ച സ്മെല്ലെല്ലാം പോയാൽ പിന്നെ അത്ര ഞാൻ one onion ചോപ്ഡ് ആക്കി വെച്ചിട്ടുണ്ട്. അതും ഇതിക്ക് ഞാൻ ആഡ് ആക്കിയിട്ട് നല്ല ഫൈൻലി ഫ്രൈ ആക്കി എടുக்கிறேன். ಇದೆಲ್ಲ നല്ല ಫ್ರೈ ಆಯ್ತು. ನಾನು ಇದಕ್ಕೆ ಬೆನ್ಮಯ್ಯು ಮಸಾಲ ಪೌಡರ್ಸ್ ಎಲ್ಲ ಆ್ಯಡ್ ಹಾಕ್ರೆ. ಏದೆಲ್ಲ ಮಸಾಲ ಪೌಡರ್ಸ್ ನಿಮಗೆ ಚಿಲ್ಲಿ ಫ್ಲೇಕ್ಸ್, ರೆಡ್ ಚಿಲ್ಲಿ, ಮ್ಯಾಗಿ ಮಸಾಲ, ಗರಂ ಮಸಾಲ, ಚಿಕನ್ ಮಸಾಲ ಪೌಡರ್ಸ್ ಇದೆಲ್ಲ ಆ್ಯಡ್ ಹಾಕಿಟ್ಟು ಇದಕ್ಕೆ ಪಾಡ ನಾನು ರೆಡ್ ಚಿಲ್ಲಿ ಸಾಸ್ ಆ್ಯಡ್ ಹಾಕ್ರೆ. ನಿಂಪೇನು ಸೋಯಾ ಸಾസും ಆ್ಯಡ್ ಹಾಕ್ಯವಲ್ಲ ನೋ ಪ್ರಾಬ್ಲಮ್. ಅದಾದ പിന്നെ ಫ್ರೈಡ್ ಹಾಕಿ ಬೆಚ್ಚು ಚಿಕನ್ಡೆಲ್ಲ ನಾ ಇದಕ್ಕೆ ಆ್ಯಡ್ ಹಾಕಿಟ್ಟು നല്ല ಮಿಕ್ಸ್ ಹಾಕ್ರೆ. പിന്നെ നിങ്ങൾ ಸಾಲ್ಟ್ എത്ര ಬೇನೆ ಟೇಸ್ಟಿಗೆ ಅತ್ತರ ಸಾಲ್ಟುം ಆ್ಯಡ್ ಹಾಕೋದು ನೋಡ್ರಿ. ಇದ್ರ ನಾನು ನಲ್ಲೇ ಮಿಕ್ಸ್ ಹಾಕಿ ಅಪರಿಪರ ಹಾಕಿ എടുக்கிறேன். എനിക്ക് ಎಲ್ಲ ಫ್ರೈಡ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಈ ಚಿಕನ್ಗೆ നല്ല ಮಿಕ್ಸ್ ಆയിട്ട് ಬರணும். ಅದಕ್ಕೈತೆ ನಾನಿದ್ರು ನಲ್ಲೇ ಮಿಕ್ಸ್ ಹಾಕ್ರೆ. ಎಪ್ಪೊಂದು ಚಿಕನ್ ತಿಂದಿಟ್ಟು ಫ್ರೈಡ್ ಚಿಕನ್ ತಿಂದು ಬೋರ್ ಆಯ್ತಿಂದೆಂಗೆ ಒರ್ಕ ಈ ರೆಸಿಪಿ ಫ್ರೈಡ್ ಚಿಕನ್ಲೆ ತೆಲೆ ಡಿಫ್ರೆಂಟ್ ಹಾಕಿಟ್ಟು ಟ್ರೈ ಹಾಕೋರು. ಇಟ್ಸ್ ಔಟ್ಸ್ಟ್ಯಾಂಡಿಂಗ್ ರೆಸಿಪಿ ಐತಿಕ್ಕರು. ಬೇನೆಂದು ಟೊಮೆಟೊ ಸಾಸ್ ಇದೆ. ಟೊಮೆಟೊ ಸಾಸ್ ಇಟ್ಟು ಸ್ವೀಟ್ ಅವಡಲ್ಲಿ ಅದು ಚಿಲ್ಲಿ ಇದಕ್ಕಿಟ್ರು. ಸೊ ನಾನು ಟೊಮೆಟೊ ಸಾಸ್ ಆ್ಯಡ್ ಹಾಕಿಲ್ಲ. ಈ ಥರ ಇಂಗ್ರೀಡಿಯೆಂಟ್ಸ್ ಮಾತ್ರ ನಾನು ಆ್ಯಡ್ ಹಾಕಿರು. ಇದಕ್ಕೆ ನೀವು ಟ್ರೈ ಹಾಕೋದು ಮಿಸ್ ಹಾಕಂಡ. ಡೆಫಿನೆಟ್ಲಿ ನಿಮ್ಗೆ ಈ ರೆಸಿಪಿ ಇಷ್ಟ ಅವಡು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿ ಲೈಕ್ ಹಾಕೋರು, ಶೇರ್ ಹಾಕೋರು, ಸಬ್ಸ್ಕ್ರೈಬ್ ಹಾಕೋರು. പിന്നെ നിങ്ങൾ കോൺടാക്ട്സിക്ക്, ഫ്രണ്ട്സിക്ക്, ഫാമിലീസിക്ക് എല്ലാവർക്കും ഷെയർ ആക്കുക. അങ്ങക്കും ഷെയർ ആക്കിയിട്ട് ചെല്ലൊരു അങ്ങനെ കോൺടാക്ട്സും ഷെയർ ആക്കിയിട്ട് സപ്പോർട്ട് ആക്കൊരു. इंशाल्लाह नेक्स्ट ट्रेंडिंग वीडियो को वेट करो. अस्सलाम वालेकुम, टेक केयर, बाय.